ನಮಸ್ಕಾರ. ಸುಮನ್ ಟಿವಿ ಕನ್ನಡಗೆ ಸ್ವಾಗತ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ರಾಜಕೀಯ ಬದುಕಿನಲ್ಲಿ ಮೈಲಿಗಲ್ಲು ಅನ್ನೋ ತರ ಕರ್ನಾಟಕದ ಮಟ್ಟಿಗೆ ದಾಖಲೆ ಸೃಷ್ಟಿಸುವ 17ನೇ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಈ ಎಲ್ಲಾ ಒಂದು ಹಣ ಗ್ಯಾರಂಟಿಗಳಿಗೆ ಹೋಗುತ್ತೆ ಅನ್ನೋಂತ ಒತ್ತಡದಲ್ಲೂ ಕೂಡ ಹೊಸ ಘೋಷಣೆಗಳೇನು, ಇದನ್ನ ಯಾವ ರೀತಿ ಮಂಡಿಸಿದ್ದಾರೆ, ಈ ಎಲ್ಲಾ ವಿಚಾರಗಳ ಬಗ್ಗೆ ಮಾತನಾಡ್ಲಿಕ್ಕೆ ನಮ್ ಜೊತೆಗಿರ್ತಾರೆ ಹಿರಿಯ ಪತ್ರಕರ್ತರಾದ ಬಿ ಸಮೀವುಲ್ಲಾ ಅವರು. ಸರ್, ಈಗ ಬಜೆಟ್ ಮಂಡನೆ ಆಗಿದೆ. ಈ ಬಜೆಟ್ ಮೇಲ್ನೋಟಕ್ಕೆ ಏನು ಇಲ್ಲ ಅಂತ ಅನ್ಸಿದ್ರು ಕೂಡ ಒಂದಷ್ಟು ಹೊಸ ವಿಚಾರಗಳು ಇದೆ ಆಳವಾಗಿ ನೋಡಿದಾಗ ಅಂತ ಅನ್ನಿಸ್ತಿದೆ ಸರ್. ಇದ್ರ ಬಗ್ಗೆ ತಮ್ಮ ಒಂದು ಅಭಿಪ್ರಾಯ? ಒಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ರಾಜಕೀಯ ಬದುಕಲ್ಲಿ ದಾಖಲೆ ಎನಿಸುವ 17ನೇ ಬಜೆಟನ್ನು, ಅವರ ಬದುಕಲ್ಲಿ 17ನೇ ಬಜೆಟನ್ನು ಅವರು ಪ್ರೆಸೆಂಟ್ ಮಾಡಿದ್ದಾರೆ. ಈ ಬಜೆಟ್ಟು, ಈ ಬಾರಿಯ ಬಜೆಟ್ಟು ಒಂದು ರೀತಿಯಲ್ಲಿ ಡಿಫ್ರೆಂಟ್ ಆಗಿದೆ. ಒಂದು ಬರೀ ಗ್ಯಾರಂಟಿಗಳಿಗೆ ಹಣ ಹೊಂದೋದ್ರಲ್ಲೇ ದೊಡ್ಡ ವ್ಯರ್ಥ ಕಸರತ್ತಾಗ್ತಾ ಇದೆ ಮತ್ತು ಇಡೀ ಸಂಪನ್ಮೂಲವೇ ಗ್ಯಾರಂಟಿಗಳಿಗೆ ಡೈವರ್ಟ್ ಆಗ್ತಿದೆ ಅಂತ ಹೆಚ್ಚು ಆಪಾದನೆಗಳನ್ನ ಎದುರಿಸ್ತಿರುವ ಈ ಹೊತ್ತಲ್ಲಿ ರೈತರ ಪರವಾದಂತಹ ಬಜೆಟ್ ಅನ್ನ ನಾನು ಕೊಡ್ತಾ ಇದ್ದೇನೆ ಅನ್ನುವ ರೀತಿಯಲ್ಲಿ ಕೆಲವು ಸೀರೀಸ್ ಆಫ್ ಪ್ರೋಗ್ರಾಮ್ಸ್ ಅನ್ನ ರೈತರಿಗಾಗಿ ಇವತ್ತು ಅವರು ಅನೌನ್ಸ್ ಮಾಡಿರೋದು. ರೈತರು, ತೋಟಗಾರಿಕೆ ಇಲಾಖೆಗೆ ಬೇಕಾದಷ್ಟು ಪ್ರೋಗ್ರಾಮ್ಸ್ ಅನ್ನು ಅನೌನ್ಸ್ ಮಾಡಿರೋದು ಈ ಬಜೆಟ್ಟಿನ ವಿಶೇಷ. ಜೊತೆಗೆ ಸುಮಾರು 300ಕ್ಕೂ ಹೆಚ್ಚು ಪ್ರದೇಶಗಳಿಗೆ, ನಗರ ಪಟ್ಟಣ ಪ್ರದೇಶಗಳಿಗೆ ರಸ್ತೆ, ನೀರು, ವಸತಿ, ಆಮೇಲೆ ನೀರಾವರಿ ಸೌಕರ್ಯ, ಹಾಗೆಯೇ ಕೆರೆ ತುಂಬಿಸೋದು, ಕೆರೆ ಕಟ್ಟೋದು, ಅಣೆಕಟ್ಟು ನಿರ್ಮಾಣ, ಸೇತುವೆ ನಿರ್ಮಾಣ, ಈ ಥರ ಒಂದು ದೊಡ್ಡ ವೈಡ್ ಆದಂತಹ ಪ್ರೋಗ್ರಾಮ್ಸನ್ನ ಅದಕ್ಕೆ ಬಜೆಟ್ನ ಅಲೋಕೇಶನ್ ಮಾಡ್ಕೊಂಡಿದ್ದಾರೆ. ಅಂದರೆ ಅವರಿಗೆ ಎಲ್ಲೋ ಒಂದು ಕಡೆ ಬರೀ ಗ್ಯಾರಂಟಿಗಳಿಗೆ ಹಣ ಕೊಟ್ಟರೆ ಸಾಲದು, ಡೆವಲಪ್ಮೆಂಟ್ಸ್ಗಳಿಗೂ ಕೂಡ ಹಣ ಕೊಡಬೇಕು. ಇಲ್ಲದೆ ಹೋದರೆ ತಾವು ಜನರ ವಿರೋಧವನ್ನು ಎದುರಿಸಬೇಕಾಗುತ್ತೆ. ಜೊತೆಗೆ ಇದನ್ನು ಹೊರತುಪಡಿಸಿ, ಗ್ಯಾರಂಟಿ ಯೋಜನೆಗಳನ್ನು ಮಹಿಳೆಯರು ಹೊರತುಪಡಿಸಿ ರೈತ ಸಮುದಾಯ ಕೂಡ ಪ್ರಮುಖವಾಗಿದೆ ಅಂತ ಮನವರಿಕೆ ಆಗಿರೋದು ಈ ಬಜೆಟ್ನಲ್ಲಿ ನಮಗೆ ಕೆಟಗಾರಿಕಲ್ಲ ಗೊತ್ತಾಗುತ್ತೆ. ಸರ್, ಎಲ್ಲವೂ ಸರಿ. ಗ್ಯಾರಂಟಿಗಳಿಗೂ ಒಂದ್ ಕಡೆ ಹಣ ಕೊಡ್ಬೇಕು ಸರಿ. ಸೊ ಗ್ಯಾರಂಟಿಗಳಿಂದನೇ ಸಹ ಸರ್ಕಾರ ಅಧಿಕಾರಕ್ಕೆ ಬಂತು ಅನ್ನೋದು ಒಂದು ಮಾತಿದೆ. ಆದ್ರೂ ಸಹ ಈಗ ಎಲ್ಲಾ ಹಣವು ಗ್ಯಾರಂಟಿಗಳಿಗೆ ಹೋದಾಗ ಇದಕ್ಕೆ ಹಣವನ್ನ ಕ್ರೋಢೀಕರಿಸೋದು ಹೇಗೆ? ಎಲ್ಲಿಂದ ತರ್ತಾರೆ ಹಣ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಸರ್. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಇದು ಸಾಧ್ಯವಾಗುತ್ತಾ? ತುಂಬಾ ವ್ಯಾಲಿಡ್ ಪ್ರಶ್ನೆ. ಯಾಕೆ ಅಂತಂದ್ರೆ, ನಾವು ಫ್ರೀ ಬೀಸನ್ನ ಕೊಡಬೇಕಾದ್ರೆ ಅದು ನೋಡಿ, 1.24 ಕೋಟಿ ಮಹಿಳೆಯರಿಗೆ ಈ ಸರಿ 62,000 ಕೋಟಿ ರೂಪಾಯಿ ಗ್ಯಾರಂಟಿ ಹಣವನ್ನ ಮೀಸಲಿಡ್ಬೇಕು. ಬರೀ ಗೃಹಲಕ್ಷ್ಮಿ ಯೋಜನೆಗೆ ಮಾತ್ರ, ಬರೀ ಗೃಹಲಕ್ಷ್ಮಿ ಯೋಜನೆಗೆ ಮಾತ್ರ. ಇನ್ನು ಶಕ್ತಿ ಯೋಜನೆ, ಇನ್ನು ಗೃಹಜ್ಯೋತಿ ಯೋಜನೆ, ಇನ್ನು ಯುವನಿಧಿ ಯೋಜನೆ, ಇದು ಒಂದು ದೊಡ್ಡ ಸವಾಲಿದು. ಹಣ ಹೊಂದಾಣಿಕೆ ಮಾಡೋದು. ಇಡೀ ಹಣವೇ ನೀವು ಎಲ್ಲ ಪ್ರೋಗ್ರಾಮ್ಸ್ಗಳಿಗೆ ಹೋದರೆ ರಸ್ತೆ ಇದೆ, ಚರಂಡಿ ಇದೆ, ಆರೋಗ್ಯ ಇದೆ, ಶಿಕ್ಷಣ ಇದೆ. ಆದರೆ ಈ ಬಾರಿ ವೆರಿ ಇಂಟ್ರೆಸ್ಟಿಂಗ್ ಅಂತಂದರೆ, ನಮಗೆ ಗಣಿಗೆ ಟ್ಯಾಕ್ಸ್ ಹಾಕೋದಕ್ಕೆ, ತೆರಿಗೆ ಹಾಕೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಮೊದಲು ಅಧಿಕಾರ ಇರಲಿಲ್ಲ. ಕೇಂದ್ರ ಸರ್ಕಾರ ತಕರಾರು ಮಾಡಿತ್ತು, ನಮ್ಮ ವ್ಯಾಪ್ತಿನಲ್ಲಿ ಬರುತ್ತೆ. ಇವರು ಸುಪ್ರೀಂ ಕೋರ್ಟಿಗೆ ಹೋಗಿದ್ರು. ಸುಪ್ರೀಂ ಕೋರ್ಟು ಇಲ್ಲ, ಗಣಿ ರಾಜ್ಯಗಳ ವ್ಯಾಪ್ತಿಯಲ್ಲಿ ಬರ್ತವೆ, ಗಣಿ ರಾಜ್ಯಗಳ ವ್ಯಾಪ್ತಿಯಲ್ಲಿ ಬರ್ತವೆ, ಹೀಗಾಗಿ ಟ್ಯಾಕ್ಸ್ ಹಾಕೋದಕ್ಕೆ ರಾಜ್ಯಗಳಿಗೆ ಅಧಿಕಾರ ಇದೆ ಅಂತ ಜಡ್ಜ್ಮೆಂಟ್ ಬಂತು. ಹೀಗಾಗಿ ಇದೇ ಮೊದಲನೇ ಬಾರಿಗೆ ಗಣಿ ವಲಯದಲ್ಲಿ ಟ್ಯಾಕ್ಸ್ ಹಾಕೋದಕ್ಕೆ ಪ್ರಾವಿಷನ್ ಮಾಡ್ಕೊಂಡಿದ್ದಾರೆ. 11,000 ಕೋಟಿ ಎಕ್ಸ್ಪೆಕ್ಟೇಷನ್ ಇದೆ. ಗಣಿಯಿಂದ ಸುಮಾರು 2,000 ಕೋಟಿ ರೂಪಾಯಿ ದಂಡ, 3,000 ಕೋಟಿ ಹೊಸ ಲೈಸೆನ್ಸು ಮತ್ತು ರೊಟೀನು ತೆರಿಗೆ ಕಲೆಕ್ಷನ್ ಎಲ್ಲ ಸೇರಿ 11,000 ಕೋಟಿ ರೂಪಾಯಿಗೆ ಪ್ರಾವಿಷನ್ ಮಾಡ್ಕೊಂಡಿದ್ದಾರೆ. ಇದು ಅವರ ಮೇಲಿನ ಒತ್ತಡವನ್ನು ತಕ್ಕ ಮಟ್ಟಿಗೆ ಕಡಿಮೆ ಮಾಡೋದರಲ್ಲಿ ಇದು ಸಹಾಯ ಮಾಡುತ್ತೆ. ಅಪಾರ್ಟ್ ಫ್ರಮ್ ದಟ್, ಈಗ ಗ್ಯಾರಂಟಿ ಬಿಟ್ಟು ರೈತರಿಗೋಸ್ಕರ ರೈತರಿಗೆ ಒಂದು ಸ್ಪೆಷಲ್ ಯೋಜನೆಯಿಂದ ರೈತ ಕೃಷಿ ವಿಸ್ತಾರ ಯೋಜನೆ ಅಂತ 100 crores ಯೋಜನೆಯನ್ನು ಕೊಟ್ಟಿದ್ದಾರೆ. ತೋಟಗಾರಿಕೆ ಇಲಾಖೆಯಲ್ಲಿ ಹೆಚ್ಚು ಸುಮಾರು 89,000 ಹೆಕ್ಟೇರ್ ಜಮೀನನ್ನು ತೋಟಗಾರಿಕೆ ವ್ಯಾಪ್ತಿಗೆ ಹೊಸದಾಗಿ ತರೋದಕ್ಕೆ ಪ್ರೋಗ್ರಾಮ್ಸ್ ಕೊಟ್ಟಿದ್ದಾರೆ. ಸುಮಾರು 30,000 ಕೋಟಿ ರೂಪಾಯಿ ವೆಚ್ಚದಲ್ಲಿ 38 ಲಕ್ಷ ಜನ ರೈತರಿಗೆ ಸಾಲ ಮನ್ನಾ 0% ಸಾಲ ಮನ್ನಾ ಅಲ್ಲ, 0% ಬಡ್ಡಿ ದರದಲ್ಲಿ ಸಾಲ ಕೊಡೋದಕ್ಕೆ ಒಂದು ಸ್ಕೀಮನ್ನು ಅವರು ದುಡ್ಡಿನ ಪ್ರಾವಿಷನ್ ಮಾಡ್ಕೊಂಡಿದ್ದಾರೆ. ಹೀಗೆ ಆಮೇಲೆ ಅಲ್ಪಸಂಖ್ಯಾತರಿಗೆ ಸಂತ ಶಿಶುನಾಳ ಶರೀಫ ವಸತಿ ಶಾಲೆಗಳನ್ನು ಕೊಟ್ಟಿದ್ದಾರೆ. ಸವಿತಾ ಸಮಾಜದವರಿಗೆ
4% ಬಡ್ಡಿ ದರದಲ್ಲಿ ಅವರ ಅಂಗಡಿಗಳನ್ನ ತೆರೆಯೋದಕ್ಕೆ 10 ಲಕ್ಷ ರೂಪಾಯಿವರೆಗೂ ಸಾಲವನ್ನು ಕೊಡ್ತಿದ್ದಾರೆ. ಮಹಿಳೆಯರು ದೇವದಾಸಿಯವರಿಗೆ ಧನಶ್ರೀ ಯೋಜನೆ ಸಾಲವನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಆಮೇಲೆ ಹೀಗೆ ಬೇಕಾದಷ್ಟು ಜನ. ಆಮೇಲೆ ಮಕ್ಕಳಿಗೆ 16 ವರ್ಷದ ಒಳಗಿರುವ ಮಕ್ಕಳಿಗೆ ಸಾಮಾಜಿಕ ಜಾಲತಾಣ ನಿಷೇಧ ಒಂದು ಬಿಗ್ ಇದದು ಏನು ನಿರ್ಧಾರ ಅದು. ಅಂದ್ರೆ ಈ ಹಿಂದೆನೆ ಅನ್ಕೊಂಡಿದ್ರು ಸರ್. ಅಂದ್ರೆ ಮೊಬೈಲ್ಗಳನ್ನ ಶಾಲೆಗಳಲ್ಲಿ ಬ್ಯಾನ್ ಮಾಡ್ಬೇಕು ಅಂತ ಹೇಳಿ ಒಂದು ಸರ್ಕಾರ ಚಿಂತನೆ ನಡೆಸಿದ್ರು. ಸೊ ಅದನ್ನ ಈಗ ಬಜೆಟ್ ನಲ್ಲಿ ಅವರು ಅನೌನ್ಸ್ ಮಾಡಿದ್ದಾರೆ. ಓಕೆ. ಬೇಕಾದಷ್ಟು ರಿಫಾರ್ಮ್ಸ್ ಇದೆ. ಆಮೇಲೆ ಬೆಂಗಳೂರಿಗೆ ಈ ಸರಿ ಬಜೆಟ್, ಈ ಸರಿ ಎಲೆಕ್ಷನ್ ನಡೆಯುತ್ತೆ, ಏನಾದ್ರು ಪ್ರೋಗ್ರಾಮ್ಸ್ಗಳು ಕೊಡ್ಬೇಕಲ್ವಾ, 3,000 ಕೋಟಿ ಇದ್ದುದನ್ನ 7,000 ಕೋಟಿ ಕೊಟ್ಟಿದ್ದಾರೆ. ಬೆಂಗಳೂರಿಗೆ 7,000 ಕೋಟಿ ಕೊಟ್ಟಿದ್ದಾರೆ. ಅದರಲ್ಲಿ 5 ನಗರ ಪಾಲಿಕೆಗಳಿಗೆ 1,225 ಕೋಟಿ ರೂಪಾಯಿ ಮೂಲಭೂತ ಸೌಕರ್ಯ ತೆಗೆದುಕೊಳ್ಳೋದಕ್ಕೆ, 1,700 ಕೋಟಿ ರೂಪಾಯಿ ವೈಟ್ ಟ್ಯಾಪಿಂಗ್ ಕಾಮಗಾರಿ, 180 ಕಿಲೋಮೀಟರ್ ವೈಟ್ ಟ್ಯಾಪಿಂಗ್ ಕಾಮಗಾರಿ. ಇನ್ನು ಸಿಲ್ಕ್ ಬೋರ್ಡ್ ಜಂಕ್ಷನ್ ಇಂದ ಕೇರ್ಪುರಂ ಮೆಟ್ರೋ ನಿಲ್ದಾಣದವರೆಗೆ ಔಟರ್ ರಿಂಗ್ ರೋಡು, ಹೀಗೆ ಬೇಕಾದಷ್ಟು. ಆಮೇಲೆ ಬೆಂಗಳೂರು ವರ್ತುಲ ರೈಲು, ಬೆಂಗಳೂರು ಸಬರ್ಬನ್ ರೈಲು, ಅದಕ್ಕೆ ಬೇಕಾದಷ್ಟು ಬಜೆಟರಿ ಪ್ರಾವಿಷನ್ ಮಾಡ್ಕೊಂಡಿದ್ದಾರೆ. ಮೆಟ್ರೋಗೆ ಒಂದಿಷ್ಟು ಹಣ ರಿಸರ್ವ್ ಮಾಡಿದ್ದಾರೆ. ಬೇಕಾದಷ್ಟು ಪ್ರೋಗ್ರಾಮ್ಸ್ ಮಾಡಿದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಹೆಬ್ಬಾಳ ಜಂಕ್ಷನ್ ನಿಂದ ಸಿಲ್ಕ್ ಬೋರ್ಡ್ ತನಕ ಉತ್ತರ ದಕ್ಷಿಣ ಕಾರಿಡಾರ್ ಯೋಜನೆ ಇಲ್ಲಿ. ಆಮೇಲೆ ಸುರಂಗ ಮಾರ್ಗ, ಮೇಲ್ಸೇತುವೆ, ಹೆಬ್ಬಾಳ್ ಜಂಕ್ಷನ್ ಇಂದ ಮೇಕ್ರಿ ಸರ್ಕಲ್ ವರೆಗೂ ಸುರಂಗ ಮಾರ್ಗ, ಹೆಬ್ಬಾಳ್ ಜಂಕ್ಷನ್ ಇಂದ ಮೇಕ್ರಿ ಸರ್ಕಲ್, ಹೀಗೆ ಬೇಕಾದಷ್ಟು ಬಜೆಟರಿ ಪ್ರಾವಿಷನ್ಗಳನ್ನ ಆಮೇಲೆ ನೇಕಾರರಿಗೆ 1.3 ಲಕ್ಷ ನೇಕಾರರಿಗೆ 5,000 ರೂಪಾಯಿ ಸಹಾಯಧನ. ಅಂದ್ರೆ ಎಲ್ಲೋ ಒಂದ್ ಕಡೆ ಗ್ಯಾರಂಟಿ ಅಷ್ಟೇ ಅಲ್ಲ, ಬರೀ ಗ್ಯಾರಂಟಿ ಹೆಣ್ಮಕ್ಳು ಅಷ್ಟೇ ಅಲ್ಲ, ಸಮಾಜದ ಬೇರೆ ಜನರೂ ಕೂಡ ಇದ್ದಾರೆ. ನಾನು ಅವರಿಗೋಸ್ಕರ ಯೋಜನೆಗಳನ್ನ ಮಾಡಬೇಕಾಗಿದೆ ಅನ್ನುವ ಒಂದು ನಿಲುವನ್ನ. ಅಂದ್ರೆ ಒಟ್ಟಾರೆಯಾಗಿ ಎಲ್ಲಾ ಒಂದು ಡಿಪಾರ್ಟ್ಮೆಂಟ್‌ಗೂ ಸಹ ಅವರು ನ್ಯಾಯ ಕೊಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಆದ್ರೆ ಹಣ ಎಲ್ಲಿಂದ ತರ್ತಾರೆ? ಈ ಎಲ್ಲಾ ಒಂದು ಯೋಜನೆಗಳು ಸಫಲ ಆಗುತ್ತಾ ಅನ್ನೋದಿಲ್ಲಿ ಯಕ್ಷ ಪ್ರಶ್ನೆ. ಆ, ಹೌದು. ಒಂದು ಆ, ದುಡ್ಡು ಎಲ್ಲಿಂದ ಬರುತ್ತೆ ಅಂತ. ಈಗೆಲ್ಲ ಇಡೀ ದುಡ್ಡು ನೀವು ಗ್ಯಾರಂಟಿಗಳಿಗೆ ಹಾಕ್ತಾರೆ, ರಸ್ತೆಗೆ ಸೇತುವೆ ಕಟ್ಟೋದಕ್ಕೆ ಎಲ್ಲಿಂದ ಬರುತ್ತೆ? ನಾನು ಆವಾಗಲೇ ನಿಮಗೆ ಸುಳಿವನ್ನು ಕೊಟ್ಟೆ, ಗಣಿಗಾರಿಕೆ ಒಂದರಲ್ಲೇ 11,000 ಕೋಟಿ. ಇಲ್ಲಿ ಈ ಬಜೆಟ್ನ ನೋಡಿದ್ರೆ ನಿಮಗೆ ಏನು ಅನ್ಸಲ್ಲ. ಏನೋ ಏನೋ ಮಾಡ್ಕೊಂಡು ಹೋಗಿದ್ದಾರೆ, ಸಾಕು 11,000 ಕೋಟಿ. ಇಷ್ಟು ದೊಡ್ಡ ಪ್ರೋಗ್ರಾಮ್ಗಳಿಗೆ 4.48 ಲಕ್ಷ ಕೋಟಿ ಬಜೆಟ್ಗೆ 11,000 ಕೋಟಿ ನಿಮಗೆ ಟ್ಯಾಕ್ಸ್ ಸಾಲದು. ಇಲ್ಲಿ ನೋಡಿ, ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ 2026ನೇ ಸಾಲಿನ ಫೆಬ್ರವರಿಯಲ್ಲಿ 22,629 ಕೋಟಿ ಕಲೆಕ್ಷನ್ ಆಗಿತ್ತು ಲಾಸ್ಟ್ ಇಯರು. ಈ ಸರಿ 29,000 ಕೋಟಿ ಟಾರ್ಗೆಟ್ ಇಟ್ಟಿದ್ದಾರೆ ಆಫೀಸರ್ಸ್ಗಳಿಗೆ ಸ್ಟಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ ಅಲ್ಲಿ. ನೀವೇನು ಗೊತ್ತಾ, ಸ್ಟಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ ವ್ಯಾಲ್ಯೂನ ಜಾಸ್ತಿ ಮಾಡಬೇಕು, ರಿಜಿಸ್ಟ್ರೇಷನ್ ಫೀಸನ್ನ ಜಾಸ್ತಿ ಮಾಡಬೇಕು. ನೀವು ರಿಜಿಸ್ಟ್ರೇಷನ್ ಫೀಸ್ ಜಾಸ್ತಿ ಮಾಡಿದರೆ ಸ್ಟಾಂಪ್ ರಿಜಿಸ್ಟರ್ ಮಾಡ್ಕೊಳ್ಳಲ್ಲ. ನೀನು ಲಕ್ಷಗಟ್ಟಲೆ ರಿಜಿಸ್ಟ್ರೇಷನ್ ಫೀಸ್ ಸ್ಟಾಂಪ್ ಫೀಸ್ ಕೊಡಬೇಕು. ಅದಕ್ಕೆ ಗೌರ್ಮೆಂಟ್ ಏನು ಸ್ಟ್ರಾಟಜಿ ಮಾಡ್ತಿದೆ, ನಿಮ್ಮ ಪ್ರಾಪರ್ಟಿ ವ್ಯಾಲ್ಯೂ ಜಾಸ್ತಿ ಮಾಡಿಬಿಡುತ್ತೆ. ನಿಮ್ಮ ಭೂಮಿಯ ಬೆಲೆಯನ್ನ, ನಿಮ್ಮ ಪ್ರಾಪರ್ಟಿಯ ಬೆಲೆಯನ್ನ, ನಿಮ್ಮ ಆಸ್ತಿಯ ಬೆಲೆಯನ್ನ ಜಾಸ್ತಿ ಮಾಡು. ಈಗ ಸ್ಕ್ವೇರ್ ಫೀಟ್ಗೆ 6,000 ಗೌರ್ಮೆಂಟ್ ವ್ಯಾಲ್ಯೂ ಇದ್ದರೆ 10,000 ಮಾಡ್ಕೊಡು. ಆ 10,000 ನಾನು ರಿಜಿಸ್ಟರ್ ಮಾಡ್ಕೋಬೇಕಾದ್ರೆ ಸ್ಟಾಂಪ್ಸ್ ಮತ್ತೆ ಜಾಸ್ತಿ ಕೊಡಬೇಕು. ಅಳಿಯ ಅಲ್ಲ, ಮಗಲ್ ಗಂಡ. ಅದರಲ್ಲಿ ನಿಮಗೆ 7,000 ಕೋಟಿ. ಇದರಲ್ಲಿ ನಾವು ಜಾಸ್ತಿ ಮಾಡ್ತೇವೆ ಅಂತ ಹೇಳಿಲ್ಲ. ಈ ಬಜೆಟ್ ಎಲ್ಲ ಪ್ರೆಸೆಂಟ್ ಮಾಡಿ ಅಪ್ರೂವ್ ಆದ್ಮೇಲೆ ಸಪರೇಟ್ ಆರ್ಡರ್ ಬರುತ್ತೆ. ಇದರಲ್ಲಿ ನಿಮಗೆ 7,000 ಕೋಟಿ ಸಿಗುತ್ತೆ. ಮೋಟಾರು ವಾಹನ ತೆರಿಗೆನಲ್ಲಿ ನಿಮಗೆ 11,000 ಸಿಗ್ತಿದೆ ವೆಹಿಕಲ್ ಟ್ಯಾಕ್ಸ್ ಅಲ್ಲಿ. ಅದನ್ನ 15,000 ಕೋಟಿ ನಿಮಗೆ ಪ್ರಾವಿಷನ್ ಮಾಡ್ಕೊಂಡಿದ್ದಾರೆ. ಎಷ್ಟು? 15,000 crores. ಮೋಟಾರು ವಾಹನ ತೆರಿಗೆನು ಸಪ್ರೇಟ್ ಆರ್ಡರ್ಲಿ, ಅದನ್ನು ಕೂಡ ಮೋಟಾರು ಟ್ಯಾಕ್ಸ್ ಕೂಡ ನಿಮಗೆ ಜಾಸ್ತಿ ಆಗಿದೆ. ಸರ್, ಇನ್ನ ಮುಖ್ಯವಾಗಿ ನಮ್ಮ ಮಹಿಳೆಯರೆಲ್ಲನೂ ಬಹಳಷ್ಟೊಂದು ಕಾತರದಿಂದ ಕಾಯ್ತಾ ಇರ್ತಾರೆ. ಏನಂತ ಹೇಳಿದ್ರೆ, ಸೊ ದಿನಸಿ ವಸ್ತುಗಳು, ದಿನನಿತ್ಯ ಬಳಸುವಂತ ವಸ್ತುಗಳ ಮೇಲೆ ತೆರಿಗೆ ಏನಾದ್ರೂ ಜಾಸ್ತಿ ಮಾಡಿದಾರಾ ಅಂತ ಹೇಳಿ. ಮೊನ್ನೆ ಒಂದಷ್ಟು ಹೆಣ್ಮಕ್ಳು ಮಾತನಾಡ್ತಾ ಇದ್ರು ಸರ್. ಬಜೆಟ್ಗಿಂತ ಮುಂಚಿತವಾಗಿ ಒಂದಷ್ಟು ವಿಶ್ಲೇಷಣೆಗಳನ್ನ ಮಾಡಿದಾಗ, ನಮ್ಗೆ ಫ್ರೀಗಳೇನೂ ಬೇಡ, ಸೊ ನಮ್ಗೆ ಈ ಒಂದು ದಿನಸಿಗಳ ಮೇಲೆ ಇರುವಂತ ಒಂದು ರೇಟ್ ಬೆಲೆ ಇಳಿಕೆ ಆಗ್ಬೇಕು ಅಂತ ಹೇಳಿ. ಸೊ ಈಗ ದಿನನಿತ್ಯ ಬಳಸುವಂತ ವಸ್ತುಗಳು ಸಾಕಷ್ಟು ಒಂದು ವಸ್ತುಗಳಿದೆ ಸರ್, ಅದ್ರ ಮೇಲೆ ತೆರಿಗೆ ಯಾವ ರೀತಿ ಇದೆ ಸರ್? ಇಲ್ಲ, ಆ ಥರ ಯಾವುದೇ ಟ್ಯಾಕ್ಸಸ್ ಇಲ್ಲ. ಆಮೇಲೆ ನೀವು GST ಬಂದಮೇಲೆ ರಾಜ್ಯಕ್ಕೆ ಜಾಸ್ತಿ ತೆರಿಗೆ ಹಾಕೋದಕ್ಕೆ ಪ್ರಾವಿಷನ್ ಇಲ್ಲ, ಪವರೇ ಇಲ್ಲ. ಈ ಬಜೆಟಲ್ಲಿ ಗ್ಯಾರಂಟಿದು ರಿವಿಷನ್ನು ಮಾಡಬೇಕಿತ್ತು ಅವರು.
ನ್ಯಾಯವಾಗಿ ನಾವು ಬಡವರಿಗೆ ನಾವು ಕೊಟ್ಟ ಪ್ರೋಗ್ರಾಮು ಬಡವರಿಗೆ ಹೋಗ್ತಾ ಇದೆಯಾ? ಈಗ ಸುಮಾರು 100 ಕೋಟಿ ರೂಪಾಯಿಗಳಷ್ಟು ಹಣ ಸತ್ತೋಗಿದ್ದಾರೆ ಜನ. ಸತ್ತೋಗಿದ್ದಾರೆ. ಯಾರು ಗೃಹಲಕ್ಷ್ಮಿ ಯಾರು ಡ್ರಾ ಮಾಡ್ತಿದ್ದಾರೋ ಅವ್ರು ಸತ್ತೋಗಿದ್ದಾರೆ. ಅವ್ರ ಹೆಸರಲ್ಲಿ ದುಡ್ಡು ಡ್ರಾ ಮಾಡ್ತಿದ್ದಾರೆ. ಅದು 100 ಕೋಟಿ ಆಗುತ್ತೆ ಒಂದು ತಿಂಗಳಿಗೆ. ಅಷ್ಟು ಜನ ಸತ್ತೋಗಿದ್ದಾರೆ. ಅವ್ರು ಜೀವಂತ ಇದ್ದಾರೆ ಅಂತ ಅವ್ರ ಮಕ್ಕಳು, ಮೊಮ್ಮಕ್ಕಳು, ನೆಂಟರು, ಪರಿಚಯದವರು ಡ್ರಾ ಮಾಡ್ತಿದ್ರು. ಇನ್ವೆಸ್ಟಿಗೇಷನ್ ಆಗ್ಬೇಕು. ಪೋಲಾಗ್ತಾ ಇದೆ ಅದು ಕೆಲವು ಕಡೆ. ಅದೆಲ್ಲ ಫಿಲ್ಟರ್ ಮಾಡಬೇಕು. ಇನ್ಕಮ್ ಟ್ಯಾಕ್ಸ್ ಕಟ್ಟೋರಿಗೆ ಯಾಕೆ ಕೊಡಬೇಕು ಗ್ಯಾರಂಟಿ? ಇನ್ಕಮ್ ಟ್ಯಾಕ್ಸ್ ಅಟ್ಲೀಸ್ಟ್ ಅಷ್ಟರ ಮಟ್ಟಿಗೆ ನಾವು ಆ ಟಾರ್ಗೆಟ್ಟಿಗೆ ಮಾತ್ರ ಸೀಮಿತ ಮಾಡಿದರೆ ಆ ಹಣ ನಾವು ಡೆವಲಪ್ಮೆಂಟಿಗೆ ಯೂಸ್ ಮಾಡ್ಬೋದು, ಮಿಕ್ಕ ಹಣವನ್ನು. ಅಂಥದ್ದೊಂದು ಅಸೆಸ್ಮೆಂಟನ್ನು ಈ ಬಜೆಟಲ್ಲಿ ಮಾಡ್ತಾರೆ ಅಂತ ತಿಳ್ಕೊಂಡಿದ್ವಿ. ಆದರೆ ಮುಖ್ಯಮಂತ್ರಿಗಳು ಅಂಥ ಅಸೆಸ್ಮೆಂಟ್ ಈ ಬಜೆಟಲ್ಲಿ ಅವ್ರು ಮಾಡಬೇಕಿತ್ತು. ಇಷ್ಟು ಖರ್ಚಾಗುತ್ತೆ, ಇಷ್ಟು ಕಂಡೀಷನ್ ಹಾಕ್ತೀನಿ, ಬಡವರಿಗೆ ರೀಚ್ ಮಾಡಬೇಕು ಅನ್ನೋ ಕಾರಣಕ್ಕೆ ಹಿಂಗೆ ಮಾಡ್ತಿದ್ದೀವಿ ಅಂತ ಹೇಳಬೇಕಿತ್ತು. ಅವ್ರು ಎದುರ್ತಿದ್ದಾರೆ. ಎಲ್ಲಿ ಗ್ಯಾರಂಟಿಗಳನ್ನ ಸ್ವಲ್ಪ ವ್ಯತ್ಯಾಸ ಮಾಡಿದರೆ ಡ್ಯಾಮೇಜ್ ಆಗುತ್ತೋ ನಮಗೆ ಅಂತ ಅವ್ರು ಎದುರ್ತಿದ್ದಾರೆ. ಅಬ್ಕಾರಿನಲ್ಲಿ 36,000 ಕೋಟಿ ಇತ್ತು. 45,000 ಕೋಟಿ ಟಾರ್ಗೆಟ್ ಇಟ್ಕೊಂಡಿದ್ದಾರೆ. 45,000 ಕೋಟಿ ಅಂದರೆ ಹಿಂಗೆ ರೇಟ್ ಜಾಸ್ತಿ ಮಾಡ್ತಾರೆ. ಲೈಸೆನ್ಸ್ ಫೀಸ್ ಜಾಸ್ತಿ ಮಾಡ್ತಾರೆ. ಲೈಸೆನ್ಸ್ ಫೀಸ್ ಜಾಸ್ತಿ ಮಾಡಿದರೆ ರೇಟ್ ಜಾಸ್ತಿ ಆಗುತ್ತೆ. ಸರ್ ಮತ್ತೆ ಬಜೆಟ್‌ನಲ್ಲಿ ಈ ಥರದ್ದು ಆಗ್ಬೇಕಾಗಿತ್ತು ಅಥವಾ ಆಗುತ್ತೆ ಅನ್ನೋ ಒಂದು ಎಕ್ಸ್‌ಪೆಕ್ಟೇಷನ್ ಇತ್ತು ಸರ್. ಸರ್ ಈಗ ತಾವು ಸಹ ಹಿಂದೆ ಪ್ರೀ ಬಜೆಟ್ ನೋಡೋಂಥ ಸಂದರ್ಭದಲ್ಲಿ ಒಂದಷ್ಟು ಚರ್ಚೆಗಳಾಗಿತ್ತೆ. ಈ ಥರದವೆಲ್ಲ ಆಗ್ಬೋದು ಈ ಬಜೆಟ್‌ನಲ್ಲಿ ಅಂತ ಒಂದು ಎಕ್ಸ್‌ಪೆಕ್ಟೇಷನ್ ಇರುತ್ತೆ ಸರ್. ಅದು ಆಗದೇ ಇರೋಂಥದ್ದು ಎಷ್ಟಿದೆ? ಇದು ನಿಜವಾಗ್ಲೂ ಸಹ ಈ ಒಂದು ಬಜೆಟ್ ಜನಕ್ಕೆ ಪೂರಕವಾಗಿರುವಂಥ ಬಜೆಟ್ಟಾ ಹೇಗೆ ಸರ್? ಇನ್ನೂ ಆಗ್ಬೇಕಾಗಿರುವಂಥದ್ದು ಏನಿದೆ ಸರ್? ಇಲ್ಲ, ನಾನು ವ್ಯಕ್ತಿಗತವಾಗಿ ಎಕ್ಸ್ಪೆಕ್ಟ್ ಮಾಡಿದ್ದು ಅಂತಂದರೆ ಗೌರ್ಮೆಂಟು ಎಂಪ್ಲಾಯ್ಮೆಂಟ್ ಪಾಲಿಸಿಯನ್ನು ತರುತ್ತೆ ಅಂತ ನಾನು ತಿಳ್ಕೊಂಡಿದ್ದೆ. ಮೊನ್ನೆ ಹೊಸ ತಲೆಮಾರಿನ ಝೆನ್ಝಿ ಅಂತ ಕರೀತಾರಲ್ವ, ಆ ಹೊಸ ತಲೆಮಾರಿನ ಹುಡುಗರು ಹುಬ್ಳಿನಲ್ಲಿ ದೊಡ್ಡ ಪ್ರೊಟೆಸ್ಟನ್ನು ಮಾಡಿದರು. ಎಲ್ಲ ಸ್ಟೂಡೆಂಟ್ಸು ಸರ್ಕಾರಿ ಹುದ್ದೆಗಳನ್ನ ಯಾಕೆ ತುಂಬ್ತಾ ಇಲ್ಲ ನೀವು ಅಂತ ಕ್ವಶನ್ ಮಾಡಿದರು. ಒಂದಷ್ಟು ಜನ BJPಯವ್ರು ಹೋಗಿ ಅಲ್ಲಿ ಭಾಷಣ ಹೊಡಿಯೋಕ್ಕೆ ಹೋದರೆ ಅವ್ರನ್ನ ವಾಪಸ್ ಕಳಿಸಿದ್ರು. ನೀವು ಬಂದು ನಮ್ಮ ಪ್ರೊಟೆಸ್ಟನ್ನು ನೀವು ಪೊಲಿಟಿಸೈಸ್ ಮಾಡಬೇಡಿ ಅಂತ. ಅಂದರೆ ಆ ಹೊಸ ತಲೆಮಾರಿನ ಭಾವನೆಗಳು ಅಲ್ಲಿ ವ್ಯಕ್ತ ಆಗ್ತಿದ್ವು. 2.8 ಲಕ್ಷ ಸರ್ಕಾರಿ ಹುದ್ದೆಗಳು ಖಾಲಿ ಇವೆ. ಓದ್ಕೊಂಡು ಮಕ್ಕಳು ಬರ್ತವೆ. ಅವ್ರಿಗೆ ನೀವು ಅಪಾಯಿಂಟ್ಮೆಂಟೇ ತುಂಬಲ್ಲ ಅಂತಂದರೆ ಎಲ್ಲಿಗೆ ಹೋಗಬೇಕು? ಆಮೇಲೆ KPSC ಭ್ರಷ್ಟಾಚಾರದ ಆಗರ ಆಗಿದೆ. ಹೀಗಾಗಿ ಈ ಬಜೆಟಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ, ಎಷ್ಟು ಹುದ್ದೆಗಳನ್ನ ತುಂಬ್ತೀರಮ್ಮ? 54,000 ತುಂಬ್ತೀವಿ ಅಂತ ಹೇಳಿದ್ವಿ. SC ಮೀಸಲಾತಿ ಗೊಂದಲ ಇದೆ ಎಡಗೈ ಬಲಗೈ. ಅವೆಲ್ಲ ಗೊಂದಲನ ಈ ಬಜೆಟಲ್ಲಿ ಮುಖ್ಯಮಂತ್ರಿಗಳು ಕ್ಲಿಯರ್ ಮಾಡ್ತಾರೆ. ಒಂದು ಹೊಸ ಎಂಪ್ಲಾಯ್ಮೆಂಟ್ ಪಾಲಿಸಿಯನ್ನು ನಮ್ಮ ಹೊಸ ತಲೆಮಾರಿಗೆ ಕೊಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಅದರಲ್ಲಿಲ್ಲ. ಓಕೆ ಸರ್, ಧನ್ಯವಾದಗಳು. ಒಂದಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನ ಹೇಳಿದ್ರಿ. ಸೊ ಇಂಥದ್ದು ಆಗಿದೆ, ಇಂಥದ್ದು ಆಗಿಲ್ಲ. ಒಂದ್ ವೇಳೆ ಇವೆಲ್ಲವೂ ಸಹ ಯೋಜನೆಗಳು ಆಗ್ಬೇಕು ಅಂತ ಹೇಳಿದ್ರೆ ಒಂದು ಹಣದ ಒಂದು ವ್ಯವಸ್ಥೆ ಹೇಗ್ ಮಾಡ್ಕೊಡ್ತಾರೆ ಅನ್ನೋದೆಲ್ಲವೂ ಸಹ ಇವತ್ತು ಸಿದ್ದರಾಮಯ್ಯನವರ ಮೇಲಿದೆ ಅಂತ ಹೇಳಿ ಧನ್ಯವಾದಗಳು ಸರ್, ನಮ್ಮ ಜೊತೆ ಮಾತನಾಡಿದಕ್ಕೆ. ಎಸ್ ವೀಕ್ಷಕರೇ, ಕೇಳಿಸ್ಕೊಂಡಲ್ಲ, ಸಮೀವುಲ್ಲಾ ಸರ್ ಅವರು ಬಹಳಷ್ಟು ವಿಚಾರಗಳನ್ನ ಹೇಳಿದ್ರು ಈ ಒಂದು ಬಜೆಟ್‌ನಲ್ಲಿ ಏನಿದೆ ಏನಿಲ್ಲ ಅಂತ ಹೇಳಿ. ಅವ್ರು ಹೇಳ್ತಿದ್ರು ಮೇಲ್ನೋಟಕ್ಕೆ ಈ ಬಜೆಟ್‌ನಲ್ಲಿ ಏನು ಇಲ್ಲ ಅಂದ್ರೂ ಕೂಡ ಒಂದಷ್ಟು ಹೊಸ ಹೊಸ ಯೋಜನೆಗಳಿದೆ. ಆ ಒಂದು ಘೋಷಣೆಗಳನ್ನ ಸಹ ಹೇಳಿದ್ದಾರೆ ಅಂತ ಹೇಳಿ. ಇಲ್ಲಿ ಮುಖ್ಯವಾಗಿ ಪ್ರತಿಯೊಬ್ಬರಿಗೂ ಸಹ, ವಿರೋಧ ಪಕ್ಷದವರಿಗೂ ಸಹ ಒಂದು ಯಕ್ಷ ಪ್ರಶ್ನೆ ಅಂತ ಹೇಳಿದ್ರೆ, ಈ ಯೋಜನೆಗಳಿಗೆ ಸಿದ್ದರಾಮಯ್ಯನವರ ಸರ್ಕಾರ ಹಣವನ್ನ ಎಲ್ಲಿಂದ ತರುತ್ತೆ ಅನ್ನುವುದು. ಇದಿಷ್ಟು ಬಜೆಟ್‌ನ ಮುಖ್ಯಾಂಶಗಳಾಗಿದೆ. ಕ್ಯಾಮ್ರಾಮನ್ ಯೋಗೇಶ್ ಜೊತೆ ಅನಿತಾ ಗೌಡ. ನಮಸ್ಕಾರ.